ಮಾತಾಡ್ಬೇಕಾದ್ರೆ ಪರಿವರ್ತನೆ ಆಗಿದ್ದಾರೆ, ಬದಲಾವಣೆ ಆಗಿದ್ದಾರೆ ಅಂತ ಮಾತಾಡ್ತೀವಿ ಸಾಮಾನ್ಯವಾಗಿ. ಆದರೆ ಒಬ್ಬ ಮನುಷ್ಯ ಅಹಂಕಾರವನ್ನ ಸಂಪೂರ್ಣವಾಗಿ ಕಳ್ಕೊಂಡು ಇರೋಕ್ ಸಾಧ್ಯನಾ? ಅಥವಾ ನೀವು ಆ ಥರದ ವ್ಯಕ್ತಿಗಳನ್ನ ನೋಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಸತ್ಯಕ್ಕೆ ಲೈಫ್ ಇದೆ, ಅಸತ್ಯ ಸುಳ್ಳಿಗೆ ಲೈಫ್ ಇಲ್ಲ. ಸುಳ್ಳು ಅಂದರೆ ಅದರಲ್ಲಿ ಜೀವ ಇಲ್ಲ, ಲೈವ್ಲಿ ಅಲ್ಲ ಅದು. ಅದರಿಂದ ಅಹಂಕಾರ ಸುಳ್ಳಾಗಿದ್ದರಿಂದ, ಅದರ ಲೈಫೇ ಇಲ್ಲದೆ ಇರೋದ್ರಿಂದ, ಅದು ಮಾಯ ಆಗಿದ್ದರಿಂದ ಅದನ್ನು ಸಾಯಿಸೋ ಗೋಜಿಲ್ಲ. ಸತ್ತಿರೋದನ್ನು ಪುನಃ ಸಾಯಿಸೋಕ್ಕಾಗತ್ತಾ? ಇಲ್ಲ. ಅಹಂಕಾರದಲ್ಲಿ ಏನೂ ಶಕ್ತಿನೇ ಇಲ್ಲ, ಅದು ಆರೋಪ ಮಾಡ್ಕೊಂಡಿರೋದು, ವೇಷ ಹಾಕ್ಕೊಂಡಿರೋದು, ಅದು ನಾವಲ್ಲ. ಆದರೆ ಆ ಪಾತ್ರ ಮಾಡಬೇಕಾಗಿದೆ, ಪಾತ್ರ ಅಷ್ಟೇ. ಪಾತ್ರನೇ ನೀನಲ್ಲ ಅಲ್ವಾ? ಪಾತ್ರ ಆ ಮೊಮೆಂಟಲ್ಲಿ ಆಗುತ್ತೆ, ಪಾತ್ರ ಆದಮೇಲೆ ಆ ಉಡುಪನ್ನು ಎತ್ತಾಕ್ತೀಯಲ್ಲ. ಹಾಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಾನು ಪಾತ್ರ ಮಾಡ್ತಾ ಇದ್ದೀನಿ ಅಂತ. ದಟ್ ಇಟ್ ಸೆಲ್ಫ್ ಈಸ್ ಯು ಆರ್ ಲಿವಿಂಗ್ 100%, ಯು ಆರ್ ಅಲೈವ್ ಆ್ಯಂಡ್ ಅವೇರ್ ದಟ್ ಯು ಆರ್ ಪ್ಲೇಯಿಂಗ್ ಎ ರೋಲ್. ಇದನ್ನೇ ನಾವು ಮಾಡಬೇಕಾಗಿದೆ. ಬದಲಾವಣೆ ಬರೋದು ಬರೀ ಪಾತ್ರದಲ್ಲಿ, ಈ ಪಾತ್ರ ಈ ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್ ಹಾಕೊಳ್ಳೋದು ಚೇಂಜು. ಅಂದರೆ ನಾವು ಚೇಂಜ್ ಆಗಿದ್ದೀವಿ ಅಂದರೆ ಅವರ ವರ್ತನೆಯನ್ನು, ಹ್ಯಾಬಿಟ್ ಚೇಂಜ್ ಮಾಡಿಕೊಂಡು ವರ್ತನೆಯನ್ನು ಚೇಂಜ್ ಮಾಡ್ಕೊಳ್ತಾರೆ. ಯಾರೋ ಅಡ್ವೈಸ್ ಮಾಡ್ತಾರೆ, ಆವಾಗ ತಕ್ಷಣ ಅನಿಸುತ್ತೆ ಹೌದು ನಾನು ಬದಲಾಗಬೇಕು, ನಾನು ಬದಲಾಯಿಸ್ತೀನಿ ಅಂತ ಬದಲಾಗೋದು ಈಸ್ ಚೇಂಜ್. ಇನ್ನೊಬ್ಬರು ಬರ್ತಾರೆ, ಅಯ್ಯೋ ಯಾಕಿದೆಯಾ ನೀ ಈ ಥರ ಇರು ಅಂದರೆ ಆ ಥರ ಚೇಂಜ್ ಆಗ್ತಾರೆ. ಅವ್ರಿಗೆ ಚೇಂಜ್ ಆಗೋದು ಸೋಮವಾರ ಒಂಥರ, ಮಂಗಳವಾರ ಒಂಥರ, ಬುಧವಾರ ಒಂಥರ, ಮತ್ತು ಸೋಮವಾರ ಬಂದರೆ ಅದೇ ಥರ. ಅವ್ರ ಹ್ಯಾಬಿಟ್ಟಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಫೋರ್ಸಿಬಲ್ ಆಗಿ ಕಂಪೆಲ್ ಮಾಡಿಕೊಂಡು, ಕಷ್ಟಪಟ್ಕೊಂಡು, ಹೊರಿಸ್ಕೊಂಡು ಬದಲಾವಣೆ ಮಾಡಿಕೊಳ್ಳೋದು ಚೇಂಜ್. ದಿಸ್ ವಿಲ್ ನಾಟ್ ಟೇಕ್ ದೆಮ್ ಟು ಬಿಯಾಂಡ್ ಚೇಂಜ್. ದಟ್ ಈಸ್ ಚೇಂಜ್ಲೆಸ್ ಡೈಮೆನ್ಷನ್ ಒಂದಿದೆ, ಕಾನ್ಸ್ಟೆಂಟ್ ಡೈಮೆನ್ಷನ್ ಇದೆ. ನಾವು ಹೋಗಬೇಕಾಗಿರೋದು ಕಾನ್ಸ್ಟೆಂಟ್ ಚೇಂಜ್ಲೆಸ್ ಡೈಮೆನ್ಷನ್. ದಟ್ ಈಸ್ ಚೇಂಜ್ಲೆಸ್ ಡೈಮೆನ್ಷನ್. ನಾವು ಅದನ್ನು ಹೇಳ್ತಾರೆ ಇಟರ್ನಿಟಿ ಅಥವಾ ಕಾನ್ಸ್ಟೆಂಟ್. ಅದಕ್ಕೆ ಹೋಗಬೇಕಾದ್ರೆ ಇದೆರಡನ್ನು ಮೀರಿ ಹೋಗಬೇಕು. ಅದನ್ನು ಟ್ರಾನ್ಸ್ಫರ್ಮೇಷನ್ ಅಂತಾರೆ. ಅಲ್ಲಿ ಕಂಪ್ಲೀಟಾಗಿ ನಮಗೆ ಬೇರೆ ಸಮೇತ ನಮ್ಮ ಗುಣಗಳ ಪರಿವರ್ತನೆ ಆಗಿರುತ್ತೆ. ನಾವು ನಿಲ್ಲಬೇಕಾಗಿರೋದು ಬದಲಾವಣೆಗಲ್ಲ. ನಾನು ಬರೀ ಬದಲಾಯಿಸ್ಕೊಂಡ್ರೆ ಮತ್ತೆ ವಾಪಸ್ ಬಂದುಬಿಡ್ತೀನಿ. ನಾನು ಬೇರೆ ಸಮೇತ ನನ್ನಲ್ಲಿ ಇರೋದನ್ನು ಕಿತ್ತಾಕಬೇಕು. ಇವಾಗ ಯಾವುದೋ ಒಂದರಿಂದ ಟೆನ್ಷನ್ ಆಗಿದೆ, ಟೆನ್ಷನ್ ಮಾಡ್ಕೊಳ್ಳದೆ ಇರೋಕ್ಕೆ ಜಾಗ ಬದಲಾಯಿಸೋದಲ್ಲ. ಟೆನ್ಷನ್ ಯಾವುದರಿಂದ ಆಗಿದೆ ಆ ಕಾರಣನ ಹುಡುಕಿ ಆ ಕಾರಣ ಕಿತ್ತಾಕೋದು. ಯಾವುದು ನಮಗೆ ಟೆನ್ಷನ್ಗೆ ಕಾರಣ ಆಗಿತ್ತೋ ಆ ಕಾರಣನ ಕಿತ್ತಾಕೋದು ಟ್ರಾನ್ಸ್ಫರ್ಮೇಷನ್. ಟೆನ್ಷನ್ ಆಗಿದೆ, ಟೆನ್ಷನ್ ಆಗ್ಬಿಡ್ದು ನನಗೆ ಅಂತ ಹೇಳಿ ಟೆನ್ಷನ್ ಆಗದೇ ಇರೋ ಜಾಗಕ್ಕೆ ಹೋಗಿ ಟೆನ್ಷನ್ ಆಗದೇ ಇರೋ ಹಂಗೆ ಇರೋದು ಸ್ವಲ್ಪ ದಿವಸ ಚೇಂಜ್ ವಿಲ್ ನಾಟ್ ಟೇಕ್ ಯು ಎನಿವೇರ್. ಅದರಿಂದ ತುಂಬ ಜನ ಸ್ಪಿರಿಚುವಲ್ ಅಂತ ಅಂದ್ಕೊಂಡು ಬದಲಾವಣೆನ ಹೊರಿಸ್ಕೊಂಡು, ಕಂಪೆಲ್ ಮಾಡಿಕೊಂಡು, ಕಮ್ಯಾಂಡ್ಮೆಂಟ್ಸ್ನ ಆ ರೀತಿ ನಡ್ಕೊಳ್ಳದೆ ಇದ್ದಾಗ ಬೇಜಾರು ಪಟ್ಕೊಂಡು ಅದನ್ನು ತುಂಬ ಫೋರ್ಸಿಬಲ್ಲಾಗಿ ನಡ್ಕೊಂಡು ಸಾಕಾಗಿ ಬಿಟ್ಟವರು ಇದ್ದಾರೆ. ಅದರಿಂದ ಚೇಂಜ್ಗೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ. ಯಾರಾದರೂ ಚೇಂಜ್ ಆಗಿದ್ದಾರೆ ಅಂದರೆ ನಾವು ನಂಬಲ್ಲ. ನನಗೆ ಬೇಕಾಗಿರೋದು ಕ್ವಾಲಿಟಿ ಚೇಂಜ್, ಕ್ವಾಲಿಟಿ ಟ್ರಾನ್ಸ್ಫರ್ಮೇಷನ್. ಆ ಕ್ವಾಲಿಟಿ ಟ್ರಾನ್ಸ್ಫರ್ಮೇಷನ್ ಆಗಬೇಕಾದ್ರೆ ಅವರ ಕ್ಯಾರೆಕ್ಟರ್ನಲ್ಲಿ ಆಗಬೇಕು, ಬಿಹೇವಿಯರ್ನಲ್ಲ, ಅವರ ವರ್ತನೆಯಲ್ಲ, ಅವರ ಗುಣಮಟ್ಟದಲ್ಲಿ, ಅವರ ಗುಣದಲ್ಲಿರುವಂತಹ ತಮಸ್ಸು ರಜಸ್ಸು ಹೋಗಬೇಕು. ಸತ್ವ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಅವ್ರ ವರ್ತನೆ ಚೇಂಜ್ ಆಗುತ್ತೆ. ಅವ್ರು ಹೇಗಿರಬೇಕು ಹಾಗಿರ್ತಾರೆ. ಅವ್ರ ಗುಣವನ್ನು ಬದಲಾವಣೆ ಆಗಬೇಕಾದ್ರೆ ಅವರು ಮೆಡಿಟೇಷನ್ ಮಾಡಬೇಕು, ತಮ್ಮನ್ನು ಗಮನಿಸ್ಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಇದೆಲ್ಲನೂ ಮಾಡ್ತಾ ಇದ್ದಾಗ ಅಹಂಕಾರನ ಆವಾಗ ಸ್ವಲ್ಪ ದೂರ ಇಟ್ಟಿರಬೇಕು. ಅಹಂಕಾರ ನಮ್ಮನ್ನು ನೋಡ್ಕೊಳ್ಳೋಕೆ ಬಿಡಲ್ಲ, ಅಹಂಕಾರ ನಮ್ಮನ್ನು ನೋಡ್ಕೊಳ್ಳೋಕೆ ಅಡ್ಡ ನಿಲ್ಲತ್ತೆ. ನಮ್ಮ ಸತ್ಯನ ನಮಗೆ ತೋರಿಸಲ್ಲ, ಅದು ನಮ್ಮ ನಿಜವಾದ ಸ್ವರೂಪಕ್ಕೆ ಹೋಗೋಕ್ಕೆ ಬಿಡಲ್ಲ ಅದು. ಯಾಕೆ ಅಂದರೆ ಅದು ಸುಳ್ಳುದು ಮಾಯೆ, ಅದು ಬಂದುಬಿಟ್ಟಿರುತ್ತೆ. ಅದಕ್ಕೆ ನಾವು ಜೀವಂತವಾಗಿ ಅಹಂಕಾರನ ಸಾಯಿಸಬೇಕಾಗಿಲ್ಲ, ಸಾಯಲ್ಲ ಅದು. ಯಾಕೆಂದರೆ ಅದು ಇಲ್ಲವೇ ಇಲ್ಲ, ಅಸ್ತಿತ್ವದಲ್ಲಿ ಇಲ್ಲವೇ ಇಲ್ಲ. ಅದು ಇಲ್ಲದೆ ಇರೋದನ್ನು ಹೇಗೆ ಸಾಯಿಸ್ತೀರಾ? ಆದರೆ ಕಾಣ್ತಾ ಇದೆ, ತೋರ್ತಾ ಇದೆ, ಪ್ರಪಂಚ ತೋರೋದು,
ನಮಗೆಲ್ಲವೂ ತೋರ್ತಾ ಇರೋದ್ರಿಂದ ಅಹಂಕಾರನೂ ತೋರಿಕೆ ನಮಗೆ ಗೊತ್ತಿರಬೇಕಷ್ಟೇ. ವೆನ್ ಯು ರಿಯಲೈಸ್ ಇಟ್ ಈಸ್ ಮಾಯಾ, ದಟ್ ಈಸ್ ಸತ್ಯ. ವಾಟ್ ಈಸ್ ಟ್ರೂತ್? ನೋಯಿಂಗ್ ಮಾಯಾ ಈಸ್ ಮಾಯಾ, ನೋಯಿಂಗ್ ಇಟ್ ಈಸ್ ಟೆಂಪ್ರರಿ. ದಟ್ ಈಸ್ ದ ಟ್ರೂತ್. ಅದಕ್ಕೆ ಸಾಯಿಸೋಕ್ಕಾಗಲ್ಲ, ಅದು ಸಾಯಿಸೋದಲ್ಲ, ಅದು ನಮಗೆ ಅರಿವಿಗೆ ಬರಬೇಕು. ನನಗೂ ಮತ್ತು ನನ್ನ ಪಾತ್ರಕ್ಕೂ ಒಂದು ಡಿಸ್ಟೆನ್ಸು, ಸ್ಪೇಸ್ ಯಾವಾಗಲೂ ಇರಬೇಕು. ಆವಾಗ ನಮ್ಮಲ್ಲಿ ಅಜ್ಞಾನ ಅನ್ನೋದು ಸತ್ತಿರುತ್ತೆ. ಅಜ್ಞಾನ ಸತ್ತಾಗ ಅಲ್ಲಿ ಕಾಣಿಸ್ಕೊಳ್ಳಲ್ಲ, ತೋರಿಕೆ ಮಾಯ ಆಗಿರುತ್ತೆ, ಕಾಣಿಸ್ಕೊಳ್ಳಲ್ಲ. ಅದು ತೋರಿದ್ದು, ಅಪಿಯರ್ ಆಗಿದ್ದು ಡಿಸಪಿಯರ್ ಆಗಿರುತ್ತೆ. ಆಗ ಸತ್ಯ ಗೋಚರವಾಗುತ್ತೆ. ನೀವೇನಾದರೂ ಡೇ ಟು ಡೇ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ? ಯಾರು ಡೇ ಟು ಡೇ ಬದುಕ್ತಾರೋ ಅವರು ಎಲ್ಲದರಲ್ಲೂ ವಿತೌಟ್ ಅವರ್ ಕನ್ಸರ್ನ್, ಇಷ್ಟನೋ ಕಷ್ಟನೋ, ಪಾಲಿಟಿಕ್ಸ್ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ. ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಹೇಗೆ ಸತ್ಯಯುಗ ಬಂದೇ ಬರುತ್ತೆ, ಬೇಗ ಬರೋಕ್ಕೆ, ಅಥವಾ ನಾವು ಸತ್ಯಯುಗದಲ್ಲಿ ಬೇಗ ಪ್ರವೇಶ ಮಾಡೋಕ್ಕೆ ಹೇಗೆ ನಾವು ಕೆಲಸ ಮಾಡಬೇಕಾಗುತ್ತೋ ಹಾಗೆ ಒಳ್ಳೆ ಪ್ರಧಾನಿ, ಒಳ್ಳೆ ಲೀಡರ್ ಆದಷ್ಟು ಬೇಗ ಬರಲಿ, ನಮ್ಮ ದೇಶ ಉದ್ಧಾರ ಮಾಡಲಿ ಅಂತ ಎಲ್ಲರಿಗೂ ಇರುತ್ತಲ್ವ. ಸತ್ಯಯುಗದ ಒಂದು ಭಾಗನೇ ಅದು ಆಡಳಿತ. ಅವರು ತುಂಬ ಪರಿಣಾಮ ಆಗುತ್ತೆ. ನಿನ್ಗೆ ಇನ್ವಾಲ್ವ್ ಆಗದೇ ಇರೋ ನಮ್ಮ ಸುತ್ತ ಯಾರು ಇದು ಈ ಪ್ರಾಂತ್ಯವನ್ನು ನೋಡ್ಕೊಳ್ತಾ ಇದ್ದಾರೆ, ಯಾರು ಅಧಿಕಾರಿಗಳು, ಅವ್ರ ಆ್ಯಟಿಟ್ಯೂಡ್ ಏನು, ಅವ್ರ ಇಂಟೆನ್ಷನ್ ಏನು, ಅವ್ರು ಹೇಗೆ ನಮಗೆ ಕನೆಕ್ಟೆಡ್ಡು, ನಮಗೆ ನಿಜವಾಗ್ಲೂ ಸಹಾಯಕ್ಕೆ ಬರೋದಿಲ್ಲ ಒಂದೊಂದು ಸತಿ. ಇದೆಲ್ಲ ಗಮನಿಸಿದಾಗ ಸರಿಯಾದ ಒಂದು ಪೊಲೀಸ್ ಫೋರ್ಸ್ ಇರ್ಬೋದು, ಅಥವಾ ಫೈರ್ ಇಂಜಿನ್ ಇರ್ಬೋದು. ಇಲ್ಲ ಅವಾಗವಾಗ ಇದು ಫಾರೆಸ್ಟ್ ಫೈರ್ ಆಗ್ತಾ ಇರುತ್ತೆ, ಇವತ್ತುವರೆಗೂ ಯಾರೂ ತಮ್ಮ ಟೈಮಿಗೆ ಸರಿಯಾಗಿ ಬಂದಿಲ್ಲ. ಆ ಥರ ಒಂದು ನೇಮ, ಒಂದು ರೂಲ್, ಒಂದು ರೆಗ್ಯುಲೇಷನ್, ಒಂದು ಕಮಿಟ್ಮೆಂಟ್ ಇರುವಂಥ ಒಂದು ಆಡಳಿತ ನಡೆಸೋರು, ಪಾಲಿಟಿಷಿಯನ್ಸು ಯಾರು ನಮ್ಗೆ ಲೀಡರ್ ಆಗ್ತಾರೆ ಅನ್ನೋದು ಭಾಳ ಮುಖ್ಯ. ನಾವು ಸುಮ್ಮನೆ ಸತ್ಯಯುಗ ಬರಲಿ ಅಂದರೆ ಬರಲ್ಲ. ಸರಿಯಾದ ಲೀಡರ್ ಇದ್ರೇ ಸತ್ಯಯುಗ ಬರೋದು, ಸರಿಯಾಗಿ ರಾಜ್ಯ ನೋಡಿಕೊಂಡ್ರೆ ಸತ್ಯಯುಗ ಬರೋದಲ್ವ. ಅದರಿಂದ ವಿತೌಟ್ ಮೈ ನಾಲೆಜ್ ಐ ಆಮ್ ಇನ್ ಪಾಲಿಟಿಕ್ಸ್. ಆದರೆ ಇಂಟೆನ್ಷನಲಿ ಐ ಡೋಂಟ್ ಗೋ ಅಂಡ್ ಪೋಕ್ ಮೈ ನೋಸ್, ಬಟ್ ಐ ಆಮ್ ಎ ಮೆಂಬರ್ ಆಫ್ ದಿಸ್, ಐ ಆಮ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ನನಗೆ ಕನ್ಸರ್ನ್ ಇದ್ದೇ ಇರುತ್ತೆ, ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಯಾರು ಆಗಬೇಕು, ಯಾರು ರಾಜ್ಯ ಆಳಬೇಕು, ಯಾರು ನಮ್ಮ ಪ್ರಾಂತ್ಯಕ್ಕೆ ಇರಬೇಕು, ಅದು ಯೂಶ್ವಲಿ ಇದ್ದೇ ಇರುತ್ತೆ. ಅದರಿಂದ ನಮ್ಮ ಪ್ರಾರ್ಥನೆಯಲ್ಲಾದರೂ ಅವ್ರನ್ನ ಕನೆಕ್ಟ್ ಮಾಡ್ತೀವಿ. ಪ್ರತಿನಿತ್ಯ ಒಂದು ಅಫರ್ಮೇಷನ್ ತೆಗೆದುಕೊಳ್ತೀವಿ, ನಮಗೆ ಒಳ್ಳೆಯ ಲೀಡರ್ ಬೇಕು ಅನ್ನೋದು. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ಸ್ವಲ್ಪ ಬುದ್ಧಿವಂತರು, ವಿವೇಕಿಗಳು, ಕನ್ಸರ್ನ್ ಇರೋರು, ಹ್ಯುಮ್ಯಾನಿಟಿ ಇರೋರು ಅಂಥವರಾದರೂ ಬರಲಿ. ಓದಿಲ್ಲದೆ ಇದ್ದರೆ ಬೇಡ, ಹೃದಯ ಶ್ರೀಮಂತರು ಬರಲಿ. ಯಾವಾಗಲೂ ಹಣ, ಆಸ್ತಿ ಪಾಸ್ತಿ ಎಲ್ಲರದ್ದು ಕಿತ್ಕೋ, ನಾವು ಕಟ್ಟಿ ಟ್ಯಾಕ್ಸು ಕೂಡ ನಮಗೆ ಯಾವುದು ಉಪಯೋಗಕ್ಕೆ ಬರದೆ ಹೊರಟೋದ್ರೆ ಈ ಯೋಚನೆ ಒಂದು ಮನುಷ್ಯನಿಗೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಇದ್ದೇ ಇದೆ. ಪಾಲಿಟಿಕ್ಸ್ ಅಂತ ನಾನು ಇವತ್ತು ತಂದಿಡೋ ವಿದ್ಯೆಯೇ ಪಾಲಿಟಿಕ್ಸ್, ಆ ಪಾಲಿಟಿಕ್ಸಲ್ಲಿಲ್ಲ. ಆದರೆ ಸರ್ಕಾರ ಅಂತ ಬಂದಾಗ ಪಾಲಿಟಿಕ್ಸು, ಅಥವಾ ಇಲ್ಲೇ ಏನಾದರೂ ಒಳ್ಳೇದಾಗಬೇಕಾದ್ರೆ ಕೆಲವು ಸತಿ ನಾವು ಕೆಲವನ್ನ ನಿಬಂಧನೆಗಳನ್ನು ಮಾಡಬೇಕಾಗತ್ತೆ, ಕೆಲವು ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ಹಾಗೆ ಎಷ್ಟೋ ರೂಲ್ ಇಲ್ಲಿ ಜೀವನ ಧರ್ಮಯೋಗ ಅಂತ ಮಾಡಿದ ಮೇಲೆ, ಜೀವನ ಧರ್ಮಯೋಗ ಅಂದರೆ ಭಗವದ್ಗೀತೆಯಲ್ಲಿರುವಂತಹ ರೂಲ್ಸೇ ಕೆಲವು ನಾನಿಲ್ಲಿ ಮಾಡಿರೋದು. ಯಾವ ಗುಡ್ಡ ದಾನಿಗಳು ಮಾಡುವಂತಹ ದಾನವನ್ನು ಅವಲಂಬಿಸಿ ನಡೆಸಲಾಗ್ತದೆ. ಎಕ್ಸಾಕ್ಟ್ಲಿ 100%, 200% ದಾನದಿಂದನೇ ನಡೆಯೋದಿದೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಇನ್ ಆ್ಯಂಡ್ ಔಟ್ ಯಾವ ರೀತಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾವ ರೀತಿ ನಡಿಬೇಕು, ಹೇಗೆ ನಡಿಬೇಕು, ಯಾವ ರೀತಿ ಪೂಜೆ ಪುನಸ್ಕಾರಗಳೆಲ್ಲ ಯಾವ ರೀತಿ ನಡಿಬೇಕು, ಯಾವ ರೀತಿ ಆಗಬೇಕು, ಒಂದು ಸತ್ಸಂಗ ಆಗಬೇಕಾದ್ರೆ, ಒಂದು ಪೂಜೆ ಆಗಬೇಕಾದ್ರೆ, ಒಂದು ಸೆಲಿಬ್ರೇಷನ್ ಆಗಬೇಕಾದ್ರೆ ಇದು ಯಾವ ಸಿಸ್ಟಮ್ನಲ್ಲಿ ನಡಿಬೇಕು, ಇದಕ್ಕೆಲ್ಲ ವಿಶೇಷವಾಗಿ ನಾವು ಬೆಲೆ ಕೊಡೋದ್ರಿಂದ ಪ್ರತಿಯೊಬ್ಬರಿಗೂ ಗೊತ್ತು ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ,
ಅವ್ರಿಗೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಡೆಸಬೇಕು, ಎಲ್ಲರಿಂದ ಯಾವ ರೀತಿ ನಾವು ಹಣವನ್ನು ತೊಡಗಿಸ್ಕೊಳ್ಬೇಕು, ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರವರ ಯೋಗ್ಯತಾನುಸಾರ ಅವ್ರ ಯೋಗ್ಯತೆಗೂ ಹೆಚ್ಚನ್ನು ಬೇರೆಯವರು ಸಹಾಯ ಮಾಡೋ ಹಾಗೆ ಮಾಡ್ತಾರೆ. ದಾನ ಅನ್ನೋದು ಒಂದು ದೊಡ್ಡ ಯಜ್ಞ, ದಾನ ಯಜ್ಞ ಅಂತ. ಎಷ್ಟು ಥರ ದಾನ ಮಾಡ್ಬೋದು ಅಲ್ವಾ? ಗಿಡ ತಂದುಕೊಟ್ಟು ದಾನ ಮಾಡೋರಿದ್ದಾರೆ, ಹಸು ಸಾಕಿದಾಗ ಬೂಸ ತಂದುಕೊಟ್ಟು ಬೂಸ ದಾನ ಮಾಡಿದವರಿದ್ದಾರೆ, ಅಕ್ಕಿ ದಾನ ಮಾಡೋರಿದ್ದಾರೆ, ಧಾನ್ಯಗಳನ್ನು ದಾನ ಮಾಡೋರಿದ್ದಾರೆ. ಹಣ ಒಂದೇ ಅಲ್ಲ, ಬೇಕಾದಷ್ಟು ವಸ್ತುಗಳನ್ನು, ಪುಸ್ತಕಗಳನ್ನು ದಾನ ಮಾಡಿದವರಿದ್ದಾರೆ. ದೇವಿಗೆ ಅಲಂಕಾರಕ್ಕೆ ವಸ್ತುಗಳನ್ನು, ಪ್ರತಿನಿತ್ಯದ ಪೂಜೆಗೆ ಹೂವನ್ನು, ಪ್ರತಿನಿತ್ಯ ಉರಿಯುವಂತಹ ಆ ದೀಪಗಳಿಗೆ ಎಣ್ಣೆಯನ್ನು, ಒಂದು ಥರನ ಇಲ್ಲಿ ನಾವು ಏನೇನು ಮಾಡಿದ್ರೂ ಒಂದು ಗಿಡಕ್ಕೆ ನೀರು ಹಾಕಬೇಕಾದ್ರೆ ಪೈಪನ್ನು ದಾನ ಮಾಡಿದವರಿದ್ದಾರೆ, ನೀರಿನ ಪೈಪನ್ನು. ಯಾವುದೂ ಆ ಥರ ಒಂದು ಮಿಲಿಯನೇರು ಯಾರೋ ದುಡ್ಡು ಕೊಟ್ಟು ನಡೆಸಿ ಅಂತ ಬಿಟ್ಟಿದ್ದಲ್ಲ ಇದು. ಹಣ ಎಲ್ಲರೂ ಸೇರಿ ಎಲ್ಲರ ಹಣನ, ಕಷ್ಟಪಟ್ಟಿದ್ದ ಹಣನ ಹಾಕಿ ಎಲ್ಲರೂ ಚೆನ್ನಾಗಿರೋದನ್ನು ಇಲ್ಲಿ ಆಗಬೇಕು, ಎಲ್ಲರಿಗೂ ಸಿಗಬೇಕು ಅನ್ನೋ ಭಾವನೆಯಿಂದ ಮಾಡ್ತಾ ಇರೋದ್ರಿಂದ 100% ಚಾರಿಟಬಲ್ ಟ್ರಸ್ಟ್. ಸಮ್ಯಕ್ ದರ್ಶನ ಅಂದ್ರೆ ಏನು? ಈ ಪದವನ್ನ ನೀವು ಬಹಳಷ್ಟು ಕಡೆ ನಿಮ್ಮ ಉಪನ್ಯಾಸಗಳಲ್ಲಿ ಕೂಡ ಬಳಸಿದ್ದೀರಾ. ಹಾಗಂದ್ರೆ ಏನು ಅಮ್ಮ? ರೈಟ್ ಫೇತ್, ರೈಟ್ ನಾಲೆಡ್ಜ್, right conduct, all these belongs to right perception, how you perceive reality, satya, real perception. ಯೂಶಲಿ ನಾವು ಪರ್ಸೀವ್ ಮಾಡೋದು ಕಣ್ಣಿಂದ, ಯೂಶಲಿ ಪರ್ಸೀವ್ ಮಾಡೋದು ಇಂದ್ರಿಯಗಳಿಂದ. ಯಾವುದು ಪರ್ಸೀವ್ ಮಾಡೋಕ್ಕೆ ನಮಗೆ ಪ್ರೇರಣೆ ಕೊಡ್ತಾ ಇರೋದು ನಮ್ಮ ಮೈಂಡು. ನಮ್ಮ ಮೈಂಡಿಗೆ ಯಾವುದು? ನಮ್ಮ ಇಚ್ಛೆ ಬಂದಿದ್ದು ನೋಡ್ತೀವಿ, ನಮ್ಮ ಬುದ್ಧಿ, ನಮ್ಮ ಅಹಂಕಾರ. ಆದರೆ ಇದು ಸಮ್ಯಕ್ಕಲ್ಲ. ಯಾವುದು ಹೇಗಿದೆಯೋ ಹಾಗೆ ನೋಡೋದು. ಆ ರಿಯಾಲಿಟಿ, ಆ ಮೊಮೆಂಟಲ್ಲಿ ಏನಿದೆಯೋ ಅದನ್ನು ಯಾವ ಒಂದು ಪ್ರೀ ಆಕ್ಯುಪೈಡ್ ಥಾಟ್ಸ್ ಇಲ್ಲದೆ, ಪ್ರೀ ಅಸಂಪ್ಷನ್ಸ್ ಇಲ್ಲದೆ ನಾವು ನೋಡೋದಿದೆಯಲ್ಲ, ರೈಟ್ ನಾಲೆಡ್ಜ್ ಆವಾಗಲೇ ಬರೋದು. ಇದಕ್ಕೆ ರತ್ನತ್ರಯಗಳು ಅಂತ ಹೇಳ್ತಾರೆ. ಇದು 3 ರತ್ನಗಳಿದ್ದಂಗೆ ಅಂತ. ರೈಟ್ ಪರ್ಸೆಪ್ಷನ್ ಬೇಕು, ರೈಟ್ ಕಾಂಡಕ್ಟ್ಗೆ, ರೈಟ್ ನಾಲೆಡ್ಜ್ಗೆ, ರೈಟ್ ಬಿಹೇವಿಯರ್ ನಮ್ಮದೇನಿದೆ ಬಹಳ ಮುಖ್ಯ ಆಗುತ್ತೆ. ರೈಟ್ ಫೇತ್ ಬರೋದು ಯಾವಾಗ? ಇಲ್ಲದೇ ನಾವು ನಂಬ್ತೀವಿ ಇವತ್ತು, ನೆಕ್ಸ್ಟ್ ಮೊಮೆಂಟಲ್ಲಿ ನಂಬಲ್ಲ. ರೈಟ್ ಫೇತ್, ರೈಟ್ ಟ್ರಸ್ಟ್ ಅದು ಬರಬೇಕಾದ್ರೆ ನಮಗೆ ನಾಲೆಜ್, ನೋಡುವಂಥ ದೃಷ್ಟಿಕೋನ ಬಹಳ ಮುಖ್ಯ. ಅದಕ್ಕೆ ಸಮ್ಯಕ್ ಬಂದ ಈ ಸಂಬಂಧ, ಆತ್ಮ ಸಂಬಂಧ, ಸಮ್ಯಕ್ ಬಂಧನ ಆಗುವುದಿಲ್ಲ ಅದರಿಂದ. ಆಮೇಲೆ ಕೃಷ್ಣ ಅರ್ಜುನನಿಗೆ ದೃಷ್ಟಿ ಕೊಟ್ಟಾಗ ಅವನಿಗೆ ಕಾಣಿಸ್ತಲ್ಲ, ಏನು ಕಾಣಿಸ್ತು? ಅವನಿಗೆ ಎಲ್ಲವೂ ಒಟ್ಟಿಗೆ ಕಾಣಿಸ್ತು. 2 ಸೈಡ್ ಆಫ್ ದಿ ಕಾಯಿನ್ ಒಟ್ಟಿಗೆ, ಸೃಷ್ಟಿ ಮತ್ತು ಲಯವನ್ನು ಒಟ್ಟಿಗೆ ನೋಡ್ತಾನೆ. ಅದನ್ನು ವಿಶ್ವರೂಪಾಯಿ ಸಮ್ಯಕ್ ದರ್ಶನ.